ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಪದಬಂಧ 120. ಈ ಪದಬಂಧದ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಪದಬಂಧ ಬಿಡಿಸೋಣ. ವ್ಯಾಪಾರ ಮಾಡಲು ಬಂದ ವಿದೇಶಿಯರು ಹಿಡಿತ ಸಾಧಿಸಿದಾಗ ನಮ್ಮ ನಾಡಾಯಿತು ಅವರ ಡ್ಯಾಶ್. ವಸಾಹತು. ಬ್ರಿಟಿಷ್ ದಬ್ಬಾಳಿಕೆಗೆ ಹೋರಾಟಗಾರರು ಕಾಡಿನಲ್ಲಿ ಅನುಭವಿಸಿದ ಜೀವನ. ವನವಾಸ. ಬ್ರಿಟಿಷರ ವಿರುದ್ಧ ಸೊಲ್ಲೆತ್ತಿದವರನ್ನು ಅವರು ದೂಡುತ್ತಿದ್ದ ಜೈಲು. ತುರಂಗ. ಕ್ರಾಂತಿವೀರರ ವಿರುದ್ಧ ಕರಾಳ ಕಾಯ್ದೆ ತಂದು ಮುಚ್ಚಲು ಯತ್ನಿಸಿದ ಅವರ ಕೊರಳು, ಗಂಟಲು. ಗರಳು. ದುಡ್ಡು ಕೊಟ್ಟರೆ ಬ್ರಿಟಿಷರ ಸಹಾಯಕ ಸೈನ್ಯ ರಾಜರಿಗೆ ಆಗುತ್ತಿತ್ತು ಈ ಕಾವಲು ಪಡೆ. ರಕ್ಷಣಾ ದಳ. ಬಗ್ಗದ ಸ್ವಾತಂತ್ರ್ಯ ಸೇನಾನಿಗಳ ಕೊರಳಿಗೆ ಬ್ರಿಟಿಷರು ಬಿಗಿದ ನೇಣ ಕುಣಿಕೆ. ಉರುಳು. ಅನ್ಯಾಯದ ವಿರುದ್ಧ ಶಾಂತಿ ಪ್ರತಿಭಟನೆಗೆ ಆಹಾರ ಬಿಡುವ ನಿರಶನ. ಉಪವಾಸ. ಗಾಂಧೀಜಿಯವರು ರೂಪಿಸಿದ ಸತ್ಯ ಅಹಿಂಸಾತ್ಮಕ ಪ್ರತಿಭಟನೆಯ ತತ್ವ. ಸತ್ಯಾಗ್ರಹ. ಚಳುವಳಿಯ ನಿರ್ವಹಣೆ ಸಮನ್ವಯಕ್ಕೆ ಕಾಂಗ್ರೆಸ್ ಮಾಡಿದ ಕಮಿಟಿ. ಸಮಿತಿ. ಕೇಸರಿ, ಬಿಳಿ, ಹಸಿರು ಈ ತ್ರಿವರ್ಣಗಳ ನಮ್ಮ ಬಾವುಟ. ತಿರಂಗ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ನಮ್ಮ ಸಿಪಾಯಿಗಳು ಮಾಡಿದ ಯುದ್ಧ, ಸಮರ. ಕಾಳಗ. ಬ್ರಿಟಿಷರು ಯಾವ ಸಂಧಾನಕ್ಕೆ ಕರೆದರೂ ಅಳಿಯದೇ ಇರುತ್ತಿದ್ದ ಶಂಕೆ, ಸಂಶಯ. ಸಂದೇಹ.
ಬ್ರಿಟಿಷರು ಹೊಡೆದು ಬಡಿದರೂ ಸತ್ಯಾಗ್ರಹಿಗಳಿಗೆ ಇದ್ದ ತಾಳ್ಮೆ, ಆತ್ಮನಿಗ್ರಹ. ಸಂಯಮ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದು ತಂದ ಬಳೆಗೊಂಚಲು. ಮಲಾರ. ಅಂಡಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡುತ್ತಿದ್ದ ಕ್ರೂರ ಹಿಂಸೆ. ಕಾಲಾಪಾನಿ. ದೇಶ ವಿಭಜನೆ ಆಗಿ ಹಿಂಸೆಗೆ ಹೆದರಿ ಪಾಕಿಸ್ತಾನದಿಂದ ಬಂದ ನೆಲೆ ಕಳೆದುಕೊಂಡವ. ನಿರಾಶ್ರಿತ. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದ ಮೇಲೆ ಬಂದ ಕಳಂಕರಹಿತ ಭಾವ. ಪುನೀತ. ಭಾರತದ ಬಾವುಟ ಕೆಂಪುಕೋಟೆ ಮೇಲೆ ಹಾರಿದಾಗ ಆದ ರೋಮಾಂಚನ. ಪುಳಕ. ರಾಟ್ಲಿಫ್ ಭಾರತ ಪಾಕಿಸ್ತಾನದ ನಡುವೆ ಎಳೆದ ಗಡಿರೇಖೆ ಇದರ ಗೂಡಿಗೆ ಕಲ್ಲು ಹೊಡೆದಂತಾಯಿತು. ಕಣಜ. ವಿಭಜನೆಯ ದಳ್ಳುರಿಗೆ ಸೋದರರ ಥರ ಇದ್ದವರ ನಡುವೆ ಸೃಷ್ಟಿಯಾದ ಯುದ್ಧ ಭೂಮಿ. ರಣಾಂಗಣ. ಎಲ್ಲರ ಮನದಲ್ಲೂ ಮನೆಯಲ್ಲೂ ಮೊಳಗಿತು ರಾಷ್ಟ್ರಗೀತೆ ಡ್ಯಾಶ್ ಮನ. ಜನಗಣ. ಸ್ನೇಹಿತರೆ, ಪದಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.